ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ಮನುಷ್ಯ ದೊಡ್ಡವನಾದ ಮೇಲೆ ತನ್ನ ಬಾಲ್ಯವನ್ನು ಮರಿತಾನೆ. ಪ್ರೌಢಾವಸ್ಥೆಗೆ ಬಂದ ಮೇಲೆ ತನ್ನ ಸಂಬಂಧಿಕರನ್ನು ಮರಿತಾನೆ. ಶ್ರೀಮಂತನಾದಾಗ ಬಡತನವನ್ನು ಮರಿತಾನೆ. ಆದರೆ ವಯಸ್ಸಾದ ಮೇಲೆ ಎಲ್ಲವನ್ನ ನೆನಪಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ನಾವು ಬದುಕುವಂಥ ಪ್ರತಿ ಕ್ಷಣವನ್ನು ಜೀವಿಸಬೇಕು, ಎಲ್ಲರೊಂದಿಗೆ ಬೆರೆತು ಬದುಕಬೇಕು ಅಂತ ಹೇಳ್ತಾ ನಮ್ಮ ಇವತ್ತಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ಸೌಮ್ಯ ರಾಮನಗರ ಮಾಡುವಂಥ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ. ನಮ್ಮ ಇವತ್ತಿನ ಸಂಚಿಕೆ ಒಂದು ಅರ್ಥದಲ್ಲಿ ವಿಶೇಷವಾದ ಸಂಚಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಪುಟ್ಟ ಬಾಲಕ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಅದಮ್ಯ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಅದಮ್ಯ ಅವರ ಜೊತೆ ಅವರ ತಂದೆ ಅಜಿತ್ ಕುಮಾರ್ ಕೂಡ ಇರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಅಜಿತ್ ಅವರು. ಅದಮ್ಯ ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಸ್ಪೆಷಲ್ ಅಡುಗೆ ಮಾಡಿಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಅದಮ್ಯ, ನಿನ್ನ ಹೆಸರು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಏನದರ ಅರ್ಥ? ಯಾರು ಡಾಮಿನೇಟ್ ಮಾಡಕ್ಕಾಗಲ್ಲ. ಓ ಮೈ ಗಾಡ್, ನಾವು ಅದಮ್ಯನ ಡಾಮಿನೇಟ್ ಮಾಡೋಕ್ಕಾಗಲ್ಲ ಅಂತ. ಸರಿ ಅದಮ್ಯ, ಈಗ ನಮ್ಮ ವೀಕ್ಷಕರೇ ಸ್ಪೆಷಲ್ ಅತಿಥಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಲ್ಲರೂ ಕ್ಯೂರಿಯಸ್ ಆಗಿ ಕಾಯ್ತಿರ್ತಾರೆ, ವಾವ್ ಎಷ್ಟು ಪುಟ್ಟ ಹುಡುಗ ಬಂದಿದೆ ನಮ್ಮ ಸ್ಟುಡಿಯೋಗೆ ಇವತ್ತು, ಯಾವ ಅಡುಗೆ ಮಾಡಬಹುದು ಅಂತ. ಏನು ಹೇಳ್ಕೊಡ್ತಿದ್ಯಾ ನಮ್ಗೆ ಇವತ್ತಿನ? ನಾನಿವತ್ತು ರೊಟ್ಟಿ ಮತ್ತೆ ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ಈ ಕಾಲದಲ್ಲಿ ಮಕ್ಕಳೆಲ್ಲ ಪಿಜ್ಜಾನೇ ಇಷ್ಟಪಡ್ತಾರೆ, ಜೊತೆಗೆ ರೊಟ್ಟಿನೂ ಮಾಡ್ತಿದ್ಯಾ? ಹೋಮ್ಲಿ ಫುಡ್ ಅಲ್ಲ, ನಿಂಗೆ ಇಷ್ಟನಾ ರೊಟ್ಟಿ? ಮನೇಲಿ ಮಾಡಿ ಅಮ್ಮಂಗೆ ಹೆಲ್ಪ್ ಮಾಡ್ತಿರ್ತೀಯಾ? ಫೈನ್. ಈಗ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ, ಶುರು ಮಾಡೋಣ ಅಲ್ಲ? ಎಸ್. ಮೊದಲಿಗೆ ಏನು ಹಾಕ್ಕೊಳ್ತೀಯಪ್ಪ? ಮೊದಲು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಓಕೆ. ಎಷ್ಟು ಸ್ಪೂನ್ ಹಾಕ್ಕೊಳ್ತೀಯಾ? ನಾನು 1 ಕಪ್. 1 ಕಪ್ ಅಂದಾಜು ಮೇಲೆ ಹಾಕ್ಕೊಳ್ತಿದ್ಯಲ್ಲ. ಸೊ ನೆಕ್ಸ್ಟ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಾಯ್ತು, 1 ಕಪ್ ಅಂತ ಹೇಳಿದಾನೆ ಅದಮ್ಯ. ನೆಕ್ಸ್ಟ್ ಏನು? ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತೀನಿ. ಕಟ್ ಮಾಡೋಕ್ಕೆ ಬರುತ್ತಾ ನಿಮಗೆ? ಈರುಳ್ಳಿ ಎಲ್ಲ ಸಣ್ಣ ಸಣ್ಣ ಪೀಸಸ್ ಎಲ್ಲ ಮಾಡೋಕ್ಕೆ ಬರುತ್ತಾ? ಓಕೆ. ನೀನೇ ಮಾಡ್ಕೊಂಡ್ಯಾ ಇದು? ಅಂದ್ರೆ ಅದು ಇದ್ರ ಬರುತ್ತಲ್ಲ, ಅದ್ರಲ್ಲಿ ಮಾಡ್ತೀಯಾ? ಗುಡ್. ಈಸಿ ಮಾಡ್ಕೊಂಬಿಟ್ಟ ಕೆಲಸ. ಹೇಳಿ. ನಾವಿಲ್ ಕೋಸು ಅಥವಾ ಗೆಡ್ಡೆ ಕೋಸು ಅಂತ ಕೂಡ ಹೇಳ್ತೀವಿ ನಾವು ಅದನ್ನು. ಏನಿದು? ಸೊ ಇವಾಗ ನಾವು ಬೀಟ್ರೋಟ್ ಹಾಕೊಳ್ತಾ ಇದೀವಲ್ವಾ ಸರ್? ಹೌದು, ಬೀಟ್ರೋಟ್ ಹಾಕ್ತಾ ಇದೀವಿ. ಅಜಿತ್ ಅವರೇ, ಇತ್ತೀಚಿನ ದಿನಗಳ ನೋಡ್ತಾ ಇದ್ದೀವಿ, ನಮಗೆ ಟೆಕ್ನಾಲಜಿ ಜಾಸ್ತಿ ಆದಂಗೆಲ್ಲ ಮಕ್ಕಳು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿ, ಫೋನ್ ನೋಡೋದು, ಟೆಲಿವಿಷನ್ ನೋಡೋದೆಲ್ಲ ಮಾಡ್ತಿರ್ತಾರೆ. ಕೆಲವು ಮಕ್ಕಳು ಪಾಪ ಆಟ ಏನು ಹೋಗ್ತಿದ್ಯೋ ಅದಮ್ಯ? ಕ್ಯಾರೋಟ್. ಓಕೆ, ನಮ್ಗೆ ಹೇಳ್ಬೇಕಿತ್ತು ನೀನು. ಸೊ ಅಡುಗೆ ಆಸಕ್ತಿ ಬಹಳ ಕಮ್ಮಿ ಮಕ್ಕಳು ಈ ಏಜಲ್ಲಿ, ಇಷ್ಟು ಸಣ್ಣ ಏಜಲ್ಲಿ ಬರೋದು. ಇವನಿಗೆ ಓಕೆ ಬೀನ್ಸ್ ಹಾಕ್ಕೊಳ್ತಾ ಇದೀವಲ್ಲ, ಇವನಿಗೆ ಹೇಗೆ ಸರ್ ಆಸಕ್ತಿ? ಅಂದರೆ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಮೇಡಮ್, ನಾವು ಅತಿ ಹೆಚ್ಚು ಟೈಮ್ ಅಂದರೆ ಅಡುಗೆ ಮನೆಯಲ್ಲೇ ಕಾಲ ಕಳಿಬೇಕಾದ ಸಮಯ ಇರೋದ್ರಿಂದ ಈತನು ಕೂಡ ಬಂದು ಅಡುಗೆ ಮನೆಯಲ್ಲೇ ನಿಲ್ತಾನೆ ನಮ್ಮ ಜೊತೆ. ಏನು ಅಡುಗೆ ಮಾಡ್ತಾ ಇದ್ದೀರಾ, ಏನು ಹಾಕ್ತಾ ಇದ್ದೀರಾ ಅದಕ್ಕೆ ಅನ್ನೋದು ಕುತೂಹಲ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಅಡುಗೆ ಮಾಡೋದನ್ನ ಇವನು ಕಲ್ತಿದ್ದಾನೆ. ಕೊತ್ತಂಬರಿ ಸೊಪ್ಪು ನಿಮ್ಮ ಫ್ರೆಂಡ್ಸಿಗೆ ಮಾಡಿಕೊಟ್ಟಿದ್ಯಾ? ಮನೆಗೆ ಕರೆದು ಯಾವತ್ತಾದರೂ? ಫ್ರೆಂಡ್ಸಿಗೆ ಮಾಡಿಕೊಟ್ಟಿಲ್ಲ, ಅಪ್ಪ ಅಮ್ಮಂಗೆ ಗೊತ್ತಿರೋರು ಮಾಡಿಕೊಟ್ಟಿದ್ದೆ. ಇವತ್ತು ನೋಡು, ನಮ್ಮ ಚಂದನ ವಾಹಿನಿ ಎಲ್ಲ ವೀಕ್ಷಕರಿಗೂ ಮಾಡಿಕೊಡ್ತಿದ್ವಿ ಇವತ್ತು. ನಿನ್ನಿಂದ ಅವ್ರದ್ದು ಹೊಸ ಅಡುಗೆ ಕಲ್ತ್ಕೊಳ್ತಿದ್ದಾರೆ. ಏನು ಹೇಳಿ ಅದು? ಇದು ಜೀರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ? ರುಚಿಗೆ ಬೇಕಾದಷ್ಟು ಉಪ್ಪು ಇನ್ನು ಹಾಕ್ಬೋದು. ಜೀರಿಗೆನೂ ಇನ್ನು ಸ್ವಲ್ಪ ಬೇಕಾದ್ರೆ ಹಾಕೊಬೋದು, ಚೆನ್ನಾಗಿ ಅನ್ಸುತ್ತೆ. ಇನ್ನು ಸ್ವಲ್ಪ ಹಾಕಿ. ನಿಂಗೆ ಜಂಕ್ ಫುಡ್ ಇಷ್ಟ ಆಗುತ್ತಾ? ನಂಗೆ ಜಂಕ್ ಫುಡ್ ಅಷ್ಟೊಂದು ಇಷ್ಟ ಆಗಲ್ಲ. ನೀನು ನೋಡಿದ್ರೆ ಗೊತ್ತಾಗುತ್ತೆ. ನೀನು ಯಾವಾಗ ಮನೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ಅನ್ನಿಸ್ತು.
ಇದು ಅಚ್ಕಾರದ ಪುಡಿ. ಸ್ವಲ್ಪ ತೊಗೊಳ್ಳೋಣ. ನಿಮಗೆ ಬೇಕಾದ್ರೆ ನೀವು ಮೆಣಸಿನ್ಕಾಯು ಹಾಕ್ಕೊಳ್ಬೋದು. ನಮಗೆ ಖಾರ ಆಗುತ್ತೆ ಅಂತ ನಾನು ಅಚ್ಕಾರದ ಪುಡಿ ಅದೇ ಯಾರು ಸ್ಪೈಸಿ ತಿಂತಾರೆ ಅವ್ರು ಹಸಿರು ಮೆಣಸಿನ್ಕಾಯಿ ಹಾಕೊಬೋದು. ಏನು ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾ ಇವಾಗ ಇದನ್ನ? ಹೆಂಗೆ ಮಿಕ್ಸ್ ಮಾಡ್ಕೊಳ್ತೀಯಾ? ನೀರು ಹಾಕ್ತೀಯಾ, ಎಣ್ಣೆ ಹಾಕ್ತೀಯಾ, ಹೆಂಗೆ? ನೀರು ಬೇಕಿದೆ. ಅಪ್ಪ ಹಾಕ್ಕೊಡ್ತಾರೆ. ಸ್ಟಾರ್ಟ್ ಮಾಡಿ ಮಿಕ್ಸಿಂಗ್. ಮಿಕ್ಸ್ ಮಾಡಿ. ಯಾವಾಗಲೂ ನಾವು ಮಿಕ್ಸಿಂಗಿಗೆ ಕಮ್ಮಿ ನೀರೇ ಹಾಕೊಂಡಿರ್ಬೇಕಲ್ಲ, ಯಾಕಂದರೆ ತೆಳು ಆಗ್ಬಿಟ್ರೆ ಮತ್ತೆ ಹಾಕ್ಬೇಕೆಲ್ಲನೂ. ಸೊ ಗಟ್ಟಿ ಕಲ್ಸ್ಕೊಂಡು ಬೇಕಾದಂಗೆಲ್ಲ ನೀರು ಹಾಕೊಬೋದು. ಎಷ್ಟು ಚೆನ್ನಾಗಿ ಕಲಿಸ್ತಿದ್ಯಾ ಪುಟ್ ಕೈಯಲ್ಲಿ ನೀನು. ಬೇರೆ ಯಾವೆಲ್ಲ ಅಡುಗೆ ಮಾಡ್ತೀಯಾ? ನಾನು ದೋಸೆ ಮಾಡಕ್ ಬರುತ್ತೆ. ಅಪ್ಪನ ಹತ್ರ ಅವತ್ತೊಂದು ದಿವಸ ಸ್ವಲ್ಪ ಉಪ್ಪಿಟ್ಟು ಮಾಡಕ್ ಕಲ್ತ್ಕೊಳ್ತಿದ್ದೆ. ಓಕೆ. ಆಮೇಲೆ ಬಾತ್ ಮಾಡೋದು ಸ್ವಲ್ಪ ಸ್ವಲ್ಪ ಬರುತ್ತೆ. ಬಾತು ಮಾಡ್ತೀಯೇನು? ಬಾತ್ ಅಪ್ಪನ ಹತ್ರ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೆ. ಬಟ್ ಮಾಡ್ತೀಯಾ ನೀವು? ಒಂದಿನ ಮಾಡ್ತೀಯಾ? ಖಂಡಿತ ಮಾಡ್ತೀಯ. ದೋಸೆ ಮಾಡ್ತೀನಿ, ಇಡ್ಲಿ ಮಾಡ್ತೀನಿ ಸ್ವಲ್ಪ ಸ್ವಲ್ಪ. ಸೊ ಅಮ್ಮ ನಿನ್ನ ಮನೇಲೆ ಬಿಟ್ಟು ಹೊರಗಡೆ ಹೋದ್ರೆ ಏನ್ ಸಮಸ್ಯೆ ಇಲ್ಲ ಅಡುಗೆ? ಇಲ್ಲ, ಮಾಡಿ ಇಟ್ಬಿಡ್ತೀಯಲ್ವಾ? ಅದಷ್ಟೊಂದಿಲ್ಲ. ಅಜ್ಜಿ ಹೆಲ್ಪ್ ಇರ್ತಾರೆ ಮನೇಲಿ. ಅಜ್ಜಿ ಹೆಲ್ಪ್ ಸಿಕ್ಕಿದ್ರೆ ನಾನು ಅದನ್ನು ಮಾಡ್ತೀಯ. ನಿನಗೆ ಏನ್ ಬೇಕು ಅದನ್ನು. ಚಿಕ್ಕ ಮಗು ಆಗಿರೋದ್ರಿಂದ ನಾವು ಯಾರು ಜೊತೆಲಿಲ್ಲದೆ ಹೋದ್ರೆ ಅಡುಗೆ ಮನೆಗೆ ಹೋಗ್ಬಾರ್ದು, ಗ್ಯಾಸನ್ನೆಲ್ಲ ಆನ್ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ವಿ. ಸೊ ಹಾಗಾಗಿ ನಾವು ಯಾರು ಇಲ್ಲ ಅಂತಂದ್ರೆ ಅವನು ಅಡುಗೆ ಮನೆಗೆ ಹೋಗೋದಿಲ್ಲ. ಒಳ್ಳೆ ಟಿಪ್ಸ್ ಸರ್ ಅದು. ಯಾಕಂದ್ರೆ ಈಗ ನಾನು ನನ್ನ ಮಗನ್ ಬಿಟ್ಟು ಬಂದಿದ್ದೀನಿ. ನನ್ನ ಮಗಂಗೆ ಹೇಳ್ತಾ ಬಂದೆ, ಗ್ಯಾಸ್ದೆಲ್ಲ ಅದು ಆಫ್ ಮಾಡಿ ಬಂದಮೇಲೆ ಬೆಂಕಿಪಟ್ಟ ಮುಟ್ಬಾರ್ದು, ದೇವರು ಅವ್ನಿಗೆ ಸ್ವಲ್ಪ ಬೆಂಕಿಪಟ್ಟಣದ ಕ್ರೇಜ್ ಇದೆ, ಮುಟ್ಬಾರ್ದು ಅಂತ ಹೇಳಿ ಆನ್ ಮಾಡಿ ಬಂದೆ. ಒಂದು ಒಳ್ಳೆ ಟಿಪ್ಸ್ ಇದೆ ಆ್ಯಕ್ಚುಲಿ ಮಕ್ಕಳಿಗೆ. ಚಿಕ್ಕ ಮಕ್ಕಳಿಗೆ ಅದ್ರ ಬಗ್ಗೆನೇ ಸ್ವಲ್ಪ ಕ್ರೇಜ್ ಜಾಸ್ತಿ ಇರುತ್ತೆ. ಏನಿದು ನೋಡೋಣ, ಆಮೇಲೆ ಸ್ಪಾರ್ಕ್ ಆಗುತ್ತಲ್ಲ, ಸೊ ಹಚ್ಚು ನೋಡೋಣ ಏನ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟಿರಬೇಕು. ಖಂಡಿತ ಸರ್. ಸರ್ ನೀವೇನು ವರ್ಕ್ ಮಾಡ್ತೀರಾ? ನಾನು ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ. ಅಲ್ಲಿ ಭೂಗೋಳಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಕೆಲಸ? ಸುಮಾರು 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಪ್ಪನ ಹೆಲ್ಪ್ ಬೇಕಾ ಅದಮ್ಯ ಕಲಿಸೋದಕ್ಕೆ? ಮಾಡ್ತೀನಿ ನೀವೇನೆ. ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ವಾ? ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದೀವಿ. ಮಿಕ್ಸಿಂಗ್ ಒಂದು ಇವಾಗ ಉಳ್ಕೊಂಡಿದೆ, ಮಿಕ್ಸ್ ಮಾಡ್ತಾ ಇದೀವಿ. ಕಲ್ಸಿದೆಲ್ಲ ಆಯ್ತು ಅಲ್ವಾ? ಕಲ್ಸಿದೆಲ್ಲ ಆಯ್ತು. ಮಕ್ಕಳಿಗೆ ಪ್ಲೈನ್ ಕೊಟ್ಟರೆ ಇಷ್ಟ ಆಗಲ್ಲ, ಅದಕ್ಕೆ ನಾವು ಬೀಟ್ರೂಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಡ್ ಮಾಡಿ. ಸಕ್ಕ ಟ್ರಿಕ್ಸ್ ತಿಳ್ಕೊಂಡ್ಬಿಟ್ಟಿದ್ಯಾ ಕಣೋ ನೀನು. ಸೊ ಅದಕ್ಕೆ ಬೀಟ್ರೂಟ್ ಮಾಡಿ ಆಡ್ ಮಾಡಿ ಕಲರ್ಫುಲ್ ಮಾಡಿದ್ಯಾ ನೀನು ಇವಾಗ. ಫೈನ್. ನೆಕ್ಸ್ಟ್ ಏನು ಮಾಡ್ತೀಯ ಇದನ್ನ? ನೆಕ್ಸ್ಟ್ ತಟ್ಟೋದು. ಓಕೆ, ತಟ್ಟೋ ಪ್ರಾಸೆಸ್ ಮಾಡೋಣ ಇವಾಗ. ಅಪ್ಪ ಹೆಲ್ಪ್ ಮಾಡ್ತಾರೆ ಇರು. ಸೈಡಲ್ಲಿ ಇಡೋಣ. ಎಣ್ಣೆ ಹಾಕ. ಮೊದಲು ಎಣ್ಣೆ ಹಾಕಬೇಕಾ? ಏನಕ್ಕೆ ಎಣ್ಣೆ ಹಾಕೊಳ್ತೀವಿ ಹೇಳು ನೋಡೋಣ. ಅದು ಚೆನ್ನಾಗಿ ಬೈಬೇಕು ಅಂತ. ಅಲ್ಲ, ಅಂಟ್ಕೊಂಡ್ಬಿಡುತ್ತಲ್ಲ ನಾವು ಎಣ್ಣೆ ಹಾಕಿಲ್ಲ ಅಂದ್ರೆ ತವಾಗಲ್ವಾ. ಸೊ ಅದಕ್ಕೆ ಎಣ್ಣೆ ಹಾಕೊಳ್ತೀವಿ. ಬೇಕಂದ್ರೆ ತುಪ್ಪ ಕೂಡ ಹಾಕೊಬಹುದು ಅದಕ್ಕೆ. ಎಸ್. ಸ್ಪ್ರೆಡ್ ಮಾಡಿ ಫಸ್ಟ್. ಕೈಲಿ ಮಾಡಿ, ಪರವಾಗಿಲ್ಲ ಮಾಡಿ. ಫುಲ್ ಸ್ಪ್ರೆಡ್ ಮಾಡೋಣ. ಸೊ ಅಜ್ಜಿ ಜೊತೆ ಬೆಳೆದಿದ್ದು ಜಾಸ್ತಿನ ನೀವು ಮತ್ತೆ ವೈಫ್ ಕೆಲಸ ಮಾಡ್ತಾರ? ಸೊ ಹಂಗಾಗಿ ನೀವಿಬ್ರು ಕೆಲ್ಸಕ್ಕೆ ಹೋದ್ರೆ ಅಜ್ಜಿ ಜೊತೆ ಬೆಳೆದಿದ್ದು ಜಾಸ್ತಿನ? ಇಲ್ಲ, ಇವನು ಅವ್ರ ಅಮ್ಮನ ಆಫೀಸು ಇಲ್ಲ ನನ್ನ ಕಾಲೇಜು, ಅಂದ್ರೆ ಅವ್ನ ಫ್ರೀ ವೇಳೆಯಲ್ಲಿ ನಮ್ಮಿಬ್ರ ಜೊತೆನೆ ಬೆಳೆದಿರೋದು ಜಾಸ್ತಿ. ಅಷ್ಟು ದಪ್ಪ ಬೇಕಲ್ಲ ಉಂಡೆ, ತಗೊಬೇಕು ನಾವು. ನೋಡು ನಿನ್ನ ಫಿಂಗರ್ ಪ್ರಿಂಟ್ಸ್ ಎಲ್ಲ ಹೆಂಗೆ ಬೀಳ್ತಿದೆ. ಪುಟ್ಟು ಬೆರಳುಗಳದು. ಸೊ ಅದಮ್ಯ ಒಂದು ಹೊಸ ಶೇಪ್ ಕೊಡ್ತಿದ್ದಾನೆ ಇದಕ್ಕೆ. ಆಮೇಲೆ ಇವನಿಗೂ ತುಂಬಾ ಖುಷಿ ಇದೆ ಅಡಿಗೆ ಮಾಡೋದು, ಇದರಲ್ಲಿ ಗೊತ್ತಾಗ್ತಿದೆ. ತುಂಬಾ ಖುಷಿ ಇದೆ. ನಿನಗೆ ಸ್ವೀಟ್ಸ್ಗಳು ಯಾವ್ದು ಇಷ್ಟ ಆಗುತ್ತೆ ಅದಮ್ಯಾಗೆ? ನನಗೆ ಯಾವ ಸ್ವೀಟ್ ಇಷ್ಟ ನಿಮಗೆ? ಫೇವ್ರೇಟ್ ಸ್ವೀಟ್ ಯಾವ್ದು ನಿಂದು? ನಮಗೆ ಯಾವಾಗಲೂ ಯಾವ್ದು ಬೇಕು ಅಂತ ಕೇಳ್ತೀವಿ. ಕಾಜು ಬರ್ಫಿ. ಕಾಜು ಬರ್ಫಿ. ಯಾವ್ದು ಸ್ವೀಟ್ಸ್ ಮಾಡೋದು ಕಲ್ತಿದ್ಯಾ? ಇಲ್ಲ. ಓಕೆ, ಮುಂದೆ ಪ್ಲಾನ್ಸ್ ಇದೆ ನಿಮಗೆ? ಅಂದ್ರೆ ಇದನ್ನ ಮಾಡೋದು ಕಲಿತಿದ್ದೀನಿ. ಜಾಮೂನ್ ಮಾಡ್ತೀಯಾ? ಅದೆಲ್ಲ ನೀನೇ ಕಲ್ಸಿ ಎಲ್ಲ ಹಾಕ್ತೀಯ? ಪಾಕ ಎಲ್ಲ ಮಾಡ್ತೀಯ? ಕಲ್ಸೋದು ಬರಲ್ಲ, ಅಂದ್ರೆ ಉಂಡೆ ಮಾಡಿ ಪಾಕಕ್ಕೆ ಹಾಕೋದೆಲ್ಲ ಬರುತ್ತೆ. ಸೊ ಅದೆಲ್ಲ ಕರಿಯೋದೆಲ್ಲ ನೀನೇ ಮಾಡ್ತೀಯಾ? ಗೊತ್ತಾಗುತ್ತೆ? ಬರಲ್ಲ, ಬಟ್ ಕಲಿತಿದ್ಯಾ ಅಲ್ವಾ? ಗುಡ್. ಮುಂದೆ ಏನು ಫ್ಯೂಚರ್ ಪ್ಲಾನ್ಸ್ ಏನು ನಿಂದು? ದೊಡ್ಡ ಶೆಫ್ ಆಗೋಣ ಅಂತನಾ? ಮತ್ತೆ ಗೊತ್ತಿಲ್ಲ ನಂಗೆ. ಇನ್ನೇನು ಪ್ಲಾನ್ಸ್ ಮಾಡಿಲ್ಲ. ಅಲ್ಲಿ ನೋಡಿ ಒಂದು ಶೇಪ್ ಕೊಡಿ. ಏನದು ಅಮ್ಮಿ ಅದು? ಆ ಶೇಪ್ ಅದು ಆ ಥರ ಶೇಪ್ ಏನು ಕೊಟ್ಟೆ? ಇದು ಸರ್ಕಲ್ ಮಾಡಿದ್ರೆ ಆ ತೂತೊಳಗಡೆ ಎಣ್ಣೆ ಹಾಕ್ಬೇಕು. ನನಗೆ ಇಷ್ಟು ವರ್ಷ ಅಡುಗೆ ಮಾಡಿ ಟಿಪ್ಸೇ ಗೊತ್ತಿರಲಿಲ್ಲ ನನಗೆ. ಸೊ ಎಣ್ಣೆ ಎಲ್ಲ ಮಧ್ಯೆ ಮಧ್ಯೆ ಹೋದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ. ಅಪ್ಪ ಎಣ್ಣೆ ಹಾಕು. ನನ್ನ ಮನೆಗೆ ಕರಿತೀಯ ಒಂದಿನ?
ನಾನು ಏನಾದ್ರು ನನ್ನ ಫೇವ್ರೇಟ್ ಫುಡ್ ಹೇಳ್ತೀನಿ ನಿಮ್ಮ ಅಪ್ಪಗೆ, ಆಯ್ತಾ? ಮಾಡಿ ನನಗೆ ಕರಿಬೇಕು ಒಂದ್ಸಲ ನೀನು, ಓಕೆನಾ? ಡೀಲ್ ಇದು. ಸಾಕಾದಮ್ಯ? ಸಾಕ ಎಣ್ಣೆ? ಇದ್ರ ಜೊತೆಗೆ ಏನು ಚಟ್ನಿ ಇಷ್ಟ ಆಗುತ್ತೆ ನಿಂಗೆ? ಈಗ ರೊಟ್ಟಿ ಮಾಡ್ತೀವಿ ಜೊತೆಗೆ ಕಾಯಿ ಚಟ್ನಿ. ಕಾಯಿ ಚಟ್ನಿ ತುಂಬ ಇಷ್ಟ ಆಗುತ್ತೆ. ಮಸಾಲ ಎಣ್ಣೆ ರೊಟ್ಟಿ ತಟ್ಟಾಗಿದೆ. ನನ್ಗೆ ಈಗ ಅರ್ಥ ಆಯ್ತು ನೀನು ಯಾಕೆ ಎಣ್ಣೆ ಫೀಲ್ ಮಾಡಿದೆ ಅಲ್ಲಿ ಅಂತ. ಮುಂದಿನ ಪ್ರಾಸೆಸ್ ಏನು ಅಂತ ಇವಾಗ? ಈಗ ಇದನ್ನ ಬೇಯಿಸ್ಕೋಬೇಕಿದೆ. ಇದನ್ನ ಬೇಯಿಸ್ಕೊಳ್ಳೋದಕ್ಕೂ ಮೊದಲು ನೆಕ್ಸ್ಟ್ ಐಟಮ್ ಏನಿದೆ, ಬ್ರೆಡ್ ಪಿಜ್ಜಾ ಮಾಡಬೇಕಿದೆಯಲ್ಲ, ಆ ಬ್ರೆಡ್ ಪಿಜ್ಜಾನು ಕೂಡ ರೆಡಿ ಮಾಡಿ ಇಟ್ಕೊಬೋಣ. ಆಮೇಲೆ ಒಟ್ಟಿಗೆ ಎರಡನ್ನೂ ಕೂಡ ಖಂಡಿತ ಮಾಡೋಣ. ಓಕೆನಾ ದಮ್ಯಾ? ಓಕೆ, ಥ್ಯಾಂಕ್ ಯು. ಇದನ್ನ ಬೇಯಿಸ್ಕೊಳ್ತೀವಲ್ಲ, ಹೌದು, ಅದು ಆಮೇಲೆ ಮಾಡೋಣ ಅಂತ ಹೇಳಿದ್ರಲ್ಲ ಅಪ್ಪ, ಅದಕ್ಕೆ ಇದು ಒಣಗೋಗುತ್ತೆ. ಅದ್ರ ಮೇಲೆ ಕ್ಯಾಪ್ ಮುಚ್ಚಬೇಕು. ಏ ಸೂಪರ್ ಕಣೋ ನೀನು. ಮುಚ್ಚೋಣ ಅಲ್ವಾ? ಮುಚ್ಚಿಬಿಟ್ಟು ಸೈಡ್ ಗಿಡ ಪಕ್ಕಕ್ಕೆ ಇಡೋಣ. ಓಕೆ, ಈಗ ಮುಂದಿನ ರೆಸಿಪಿ ತಯಾರಿ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ ಅಲ್ವಾ ತಮ್ಮೆ? ಫೈನ್, ಶುರು ಮಾಡೋಣ ಹಂಗಿದ್ರೆ. ಮೊದಲಿಗೆ ಏನು ಮಾಡ್ತೀಯಾ? ಮೊದಲಿಗೆ ನಾವು ಸಾಸ್ ಮಾಡ್ಕೊಳ್ಬೇಕು. ಅದಕ್ಕೆ ಇದನ್ನೆಲ್ಲ ಹಾಕಬೇಕು. ಏನಿದು? ಫಸ್ಟ್ ನಾವು ಟೊಮೆಟೊ ಸಾಸ್ನ ಹಾಕ್ತಾ ಇದ್ದೀವಿ. ಓಕೆ, ಟೊಮೊಟೊ ಕೆಚಪ್ ಮನೇಲಿ ಮಾಡ್ಕೊಂಡ್ರೆ ಒಳ್ಳೇದಲ್ವಾ ಇದು? ಎಸ್, ಹೌದು. ಸಾಕಲ್ವಾ 2 ಸ್ಪೂನು? ಸಾಕು, 2 ಸ್ಪೂನ್. ಜಾಸ್ತಿ ಹಾಕಿದ್ರೆ ಸ್ವೀಟ್ ಆಗ್ಬಿಡುತ್ತೆ ಅದು. ಸ್ವೀಟು ಆಗುತ್ತೆ. ಆಮೇಲೆ ತುಂಬಾ ಜನ ಇದ್ರೆ 4 ಸ್ಪೂನ್ ಹಾಕೊಳ್ಳಿ. ಓಕೆ, ಜನ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಬೇಕು. ಇದೇನಿದು? ಇದು ಮೇಯೋನಿ ಸಾಸ್. ಓಕೆ, ಆದ್ರೆ ಏನ್ ಗೊತ್ತಾದಮ್ಯ, ಇದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ? ಅವಾಗ ಮಾಡಿದಾಗ ಅಪರೂಪಕ್ಕೆ ಒಂದ್ಸಲ ತಿಂದ್ರೆ. ಓಕೆ, ನೆಕ್ಸ್ಟ್ 1 ಸ್ಪೂನ್ ಬೇಕು. ನೀನು ಅಪ್ಪನ ಕೇಳ್ಕೊಡ್ತಾರಪ್ಪ. ಮಿಕ್ಸ್ ಮಾಡ್ಕೊಬೇಕು. ಜಾಣ ಹೆಂಗ್ ಮಾಡ್ಕೊಬೇಕು? ಸರಿ, ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣವಾ? ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಓಕೆನಾ? ನೆಕ್ಸ್ಟ್ ತಗೊಳ್ಳೋಣ. ನೆಕ್ಸ್ಟ್ ನಾವು ಬಟರ್ ಹಾಕಿ ಫ್ರೈ ಮಾಡಿರೋಂಥ ಬ್ರೆಡ್ ತಗೊಳ್ಬೇಕು. ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ನಾವು ಇದನ್ನಲ್ವಾ? ಓಕೆ, ಅದಾದ್ಮೇಲೆ ಇದನ್ನ ತಗೊಂಡು ಸ್ವಲ್ಪ ಹಚ್ಕೊಳ್ಬೇಕು. ಸೊ ಕಾರ್ನರ್ಗೆಲ್ಲ ಸ್ಪ್ರೆಡ್ ಮಾಡು. ಇದು ವೀಟ್ ಬ್ರೆಡ್ ಅಲ್ವಾ ಅದಮ್ಯ? ಹೌದು. ಯಾಕೆ ವೀಟ್ ಬ್ರೆಡ್ನೇ ಸೆಲೆಕ್ಟ್ ಮಾಡ್ಕೊಂಡೆ ನೀನು? ಯಾಕೆ ಅಂದ್ರೆ ಎಲ್ರಿಗೂ ಹೊರಗಡೆ ಬ್ರೆಡ್ ತಿಂದು ಆಮೇಲೆ ಮೈದೆ ಎಲ್ಲ ಅಷ್ಟೊಂದು ಒಳ್ಳೇದಲ್ಲ. ಅದಕ್ಕೆ ಈ ಮನೆದ್ ಮಾಡ್ಕೊಟ್ರೆ ಎಲ್ರಿಗೂ ಇಷ್ಟನೂ ಆಗುತ್ತೆ, ತಿಂತಾರೆ. ಫಸ್ಟ್ ಆಫ್ ಆಲ್ ಹೊರಗಡೆ ತಿನ್ನೋದು ಒಳ್ಳೇದಲ್ಲ, ಅದರಲ್ಲೂ ಮೈದಾ ಬಳಸೋದು ಒಳ್ಳೇದಲ್ಲ. ಅದೇ ತಾನೇ ಹೇಳ್ತಿರೋದು ನೀನು. ಓಕೆ, ಇವಾಗ ಚೀಸ್ ತಗೊಳ್ಬೇಕು. ಚೀಸ್ನ ತುರಿದಾಕ್ಬೇಕು. ಇದೆಲ್ಲ ನಿಮಗೆ ಮಕ್ಳಿಗಿದು ಅಟ್ರಾಕ್ಟ್ ಮಾಡಕ್ ತಾನೇ ಮಾಡ್ತಿರೋದು ನೀನು. ಸಾಕಾ ಚೀಸು? ಸಾಕು ಸಾಕು, ಇವೆರಡಕ್ಕೆ ಸಾಕು. ಇವಾಗ ಓಕೆ, ಇವಾಗ ನಾವು ಇದನ್ನ ಸ್ವಲ್ಪ ಹಾಕಬೇಕು. ಏನದು? ಇದು ಓರೆಗೆನೋ. ಓಕೆ, ಸ್ವಲ್ಪ ಹಾಕೊಂಡ್ರೆ ಸಾಕು. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ಇದು ಅಷ್ಟೇ ಅಲ್ವಾ? ನಮಗೆ ತುಂಬ ಸ್ಪೈಸಿ ಬೇಕಂದ್ರೆ ಜಾಸ್ತಿ ಹಾಕಬೇಕು. ನಿಮಗೆ ಸ್ಪೈಸಿ ಫುಡ್ ಇಷ್ಟ ಆಗುತ್ತಾ? ಇಲ್ಲ, ಜಾಸ್ತಿ ಇಷ್ಟ ಆಗುತ್ತೆ? ಅಷ್ಟೊಂದು ಇಷ್ಟ ಆಗಲ್ಲ. ಇವಾಗ ತರಕಾರಿ ಹಾಕಬೇಕು. ಫಸ್ಟಿಗೆ ನಾನು ಜೋಳ ಹಾಕ್ತಿದ್ದೀನಿ. ಓಕೆ, ಅದಾದ್ಮೇಲೆ ನಾನು ಸೌತೆಕಾಯಿ ಹಾಕ್ತೀನಿ. 2 ಪೀಸ್ ಸಾಕಾ? ಮಧ್ಯದಲ್ಲಿ ಒಂದು ಇಡಬೇಕು. ನಿನ್ಗೆ ಇಷ್ಟ ಅದು ಅಲ್ವಾ? ನೆಕ್ಸ್ಟ್ ಸೌತೆಕಾಯಿ ಒಂದೇನಾ ತರಕಾರಿ? ಇಲ್ಲ, ಇನ್ನ ತುಂಬಾ ಇದೆಯಾ? ಕ್ಯಾರೆಟ್ ಇಡಬೇಕು. ಇದೇನು ಗೊತ್ತಾದಮ್ಯ, ಕೆಲವು ಮನೇಲಿ ಮಕ್ಕಳು ತರಕಾರಿ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ. ಸೊ ಅಮ್ಮಂದಿರು ಏನ್ ಮಾಡ್ತಾರೆ ಹೇಳು, ಈ ತರ ಮಾಡ್ಕೊಟ್ರೆ ಅವ್ರಿಗೆ ಇದಾಗುತ್ತೆ. ನೀನ್ ಗುಡ್ ಬಾಯ್, ನೀ ಎಲ್ಲಾನು ತಿಂತೇ ಬಿಡು. ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ದೀರಾ ಅದಮ್ಯ. ಅದೇ ಅವ್ನಿಗೆ ಹೇಗ್ ಬೇಕು ಹಾಗೆ ಮಾಡ್ತಿದ್ದಾನೆ. ಸೊಪ್ಪೆಲ್ಲ ತಿಂತೀಯ ನೀನು ಅದಮ್ಯ? ತಿಂತೀನಿ. ಇದು ತಗೊಳ್ಳಿ. ಬೇರೆ ಏನು ಆಕ್ಟಿವಿಟೀಸ್ ಇದೆ? ಮೇಡಮ್ ಕೀಬೋರ್ಡ್ ಕಲಿತಾ ಇದ್ದಾನೆ. ಓಕೆ, ಮತ್ತೆ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅದನ್ನ ಬಿಟ್ಟು ಸ್ಪೋರ್ಟ್ಸ್ ಅಂದ್ರೆ ಎಲ್ಲಾ ಸ್ಪೋರ್ಟ್ಸ್ನಲ್ಲೂ ಇಂಟ್ರೆಸ್ಟ್ ಇದೆ. ಎಲ್ಲ ಸ್ಪೋರ್ಟ್ಸಲ್ಲೂ ಇಂಟ್ರೆಸ್ಟ್ ಇದೆ. ಬಟ್ ಇನ್ನು ಸ್ಪೋರ್ಟ್ಸ್ನಲ್ಲಿ ಯಾವುದನ್ನು ನಾನು ಯಾವುದಕ್ಕೂ ಸೇರಿಸಿಲ್ಲ. ಹಂಗಾದ್ರೆ ಅದ್ಲೋಕ ಹೇಳ್ಸೋಣ ಅದಮ್ಯ ಕೈಲ ಆಮೇಲೆ. ಹೇಳ್ತೀಯಲ್ವಾ? ಕ್ಯಾಪ್ಸಿಕಮ್ ಅಲ್ಲಿ ಡೆಕೋರೇಟ್ ಮಾಡಿದ್ಯಲ್ವಾ? ಸಾಕಲ್ವಾ? ನೆಕ್ಸ್ಟ್ ಏನು ಅದ್ರ ಮೇಲೆ ಹಾಕ್ತೀಯ ಅದಮ್ಯ? ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು.
ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹ್ಞೂ ಅದನ್ನ ಸ್ವಲ್ಪ ಜಾಸ್ತಿನೇ ಹಾಕೋಣ. ಚೆನ್ನಾಗಿ ಅನ್ಸುತ್ತೆ, ಕಲರ್ಫುಲ್ಲಾಗಿ ಅನ್ಸುತ್ತಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಚೀಸ್ ಚೀಸ್ ಹಾಕೋಣ. ಹಾಕೋಣ. ಇವಾಗ ಇದು ಇದೆಯಲ್ಲ ಅವಾಗಲೇ ಚೀಸ್ ಹಾಕೊಂಡಿದ್ದು, ಹೌದು. ಇದನ್ನು ಮುಚ್ಚಿದ್ರೆ ಇವಾಗ ತವಾ ಫ್ರೈ ಮಾಡಕ್ ಇಡಬೇಕು. ತವ ಮೇಲೆ ಇಟ್ಟು ಇದು ನಾವು ಟೋಸ್ಟ್ ಥರ ಮಾಡ್ಕೊಬೇಕಲ್ವಾ? ಕರೆಕ್ಟ್ ಅಲ್ವಾ? ಸೊ ಅವಾಗ ಏನು ರೆಡಿ ಆಗುತ್ತೆ? ಅವಾಗ ಬ್ರೆಡ್ ಪಿಜ್ಜಾ ರೆಡಿ. ಓ ಮೈ ಗಾಡ್, Wheat ಬ್ರೆಡ್ bread ಪಿಜ್ಜಾ, pizza. ವೀಟ್ ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ. ನೀ ಶ್ಲೋಕ ಹೇಳ್ತೀನಿ ಅಂದೆ ತಾನೆ? ಶ್ಲೋಕ ಹೇಳೋಣ ಒಂದು ಇವಾಗ. ಯಾವ ಶ್ಲೋಕ ಹೇಳ್ತೀಯ ನೀನು ಇವಾಗ? ನಾನು ಅನ್ನಪೂರ್ಣೆ ಸದಾಪೂರ್ಣೆ. ಎಷ್ಟು ಮ್ಯಾಚ್ ಆಗುತ್ತೆ ಗೊತ್ತಾ? ನಾವು ಅಡುಗೆ ಕಾರ್ಯಕ್ರಮ ಬೇರೆ ಮಾಡ್ತಾ ಇದ್ದೀವಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ. ಓಂ ಶಾಂತಿ ಶಾಂತಿ ಶಾಂತಿ. ಹೇ, ಎಷ್ಟು ಕ್ಯೂಟಾಗಿ ಹೇಳ್ದು ಅದಮ್ಯ ಶ್ಲೋಕನ. ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿದ್ದನ ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀಯ ಇವಾಗ? ನೆಕ್ಸ್ಟ್ ಅವಾಗಲೇ ಹೇಳಿದ್ನಲ್ಲ ಸರ್ಕಲ್ ಬ್ರೆಡ್ ಮಾಡ್ತೀನಿ ಅಂತ. ಅವ್ನು ಬಿಡಲ್ಲ ಈಗ, ಸರ್ಕಲ್ ಬ್ರೆಡ್ ಮಾಡಲೇಬೇಕು ಅವನು. ಇದ್ಯಾರು ಹೇಳ್ಕೊಟ್ರು ಸರ್ಕಲ್ನ ನಾವು ಈ ಬಟ್ಲು ಬೆಳೆಸ್ಕೊಂಡು ಮಾಡಬೇಕು ಅಂತ? ಅಮ್ಮ ಹೇಳ್ಕೊಟ್ರಾ? ನೋಡು, ನಿನ್ನನ್ನು ತಿದ್ದಿ ತೀಡಕ್ಕೆ ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ, ಅಮ್ಮ ಅಪ್ಪ ಅಜ್ಜಿ. ಹಾಂ, ಬರುತ್ತೆ. ಬಂತು ನೋಡಿ. ಈಗ ಸ್ಕೂಲಲ್ಲಿ ಸರ್ಕಲ್ ಹಾಕಬೇಕು ಅಂದರೆ ನಾನು ಬೌಲ್ ತೊಗೊಂಡು ಹೋಗು ಅಂತ ಹೇಳ್ಬಿಡ್ತೀನಿ ನನ್ನ ಮಗನಿಗೆ. ಹಾಂ, ಓಕೆನಾ? ಇವಾಗ ಇದನ್ನ ಬೇಯಿಸ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ಫಸ್ಟು ನಾವು ಬಟರ್ ಹಾಕ್ತೀವಿ. ಓ, ಮೊದಲೇ ಮಾಡಿದ್ದು ಬ್ರೆಡ್ನ ನಾವು ಮೊದಲೇ ಬಟರ್ ಹಾಕಿ ಟೋಸ್ಟ್ ಥರ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ, ಇದಕ್ಕೆ ಹಾಕಿಲ್ಲ ಅಂತ. ಎಷ್ಟು ನೆನಪಿನ ಶಕ್ತಿ ಇದೆ ನೋಡು ನಿಮಗೆ. ನಿಮಗೆ ಏನಾದರೂ ಭವಿಷ್ಯದಲ್ಲಿ ಇನ್ನು ಯಾವ ಕಡೆ ಫೋಕಸ್ ಮಾಡಬೇಕು ಅಂತ ಏನಾದರೂ? ಯಾಕಂದ್ರೆ ತುಂಬ ಆಕ್ಟಿವ್ ಆಗಿರೋದ್ರಿಂದ ಇವನು. ಇಲ್ಲ, ಅದು ನಿಜ. ಅಂದ್ರೆ ಅವನಿಗೆ ಅವಕಾಶಗಳನ್ನ ಅವನಿಗೆ ಕೊಟ್ಬಿಟ್ಟಿದೀವಿ. ಸೊ ಆತನಿಗೆ ಏನ್ ಇಷ್ಟ ಆಗುತ್ತೆ ಅದ್ರ ಮನೆಗೆ ಆತ ಅದನ್ನ ಮಾಡ್ಬೋದಿದೆ. ಆಮೇಲೆ ಈಗಿನ ಕಾಲದ ಮಕ್ಕಳಿಗೆ ನಾವು ಹೀಗೆ ಓದಿಸ್ತೀವಿ, ಹೀಗೆ ಇರ್ತೀವಿ, ಇದೇ ಕೆಲಸ ಮಾಡಿಸ್ತೀವಿ ಅನ್ನೋದು ಯಾವುದು ಕೂಡ ನಡೆಯಲ್ಲ ನನ್ನ ಅಭಿಪ್ರಾಯದಲ್ಲಿ. ನಡೆಯಲ್ಲ ಅದು. ಸುಮಾರು ಇಷ್ಟು ವರ್ಷಗಳಿಂದ ತುಂಬಾ ಜನ ವಿದ್ಯಾರ್ಥಿಗಳನ್ನ ನೋಡ್ಕೊ ಬಂದಿದ್ದೀನಲ್ಲ ನಾನು. ಸೊ ಹಾಗಾಗಿ ಅವ್ರು ಹೇಳ್ತಾರೆ ಪಾಪ ನಾನು ಪೊಲೀಸ್ ಆಗ್ಬೇಕು ಅಂತ, ಬಟ್ ಅವ್ರು ಬೇರೆನೇ ಆಗಿರ್ತಾರೆ. ಸೊ ಅಂದ್ಕೊಳ್ಳೋದು ಬೇರೆ. ಆಮೇಲೆ ಇವತ್ತಿನ ಕಾಲದ ಮಕ್ಕಳಿಗೆ ಗುರಿ ಬಗ್ಗೆ ಸ್ವಲ್ಪ ಕಡಿಮೆ ಇದೆ ಆಸಕ್ತಿ. ಇವಾಗ ನಾವು ಬಟರ್ ಹಚ್ಚಾಯ್ತಲ್ವಾ, ಇವಾಗ ಚೀಸ್ ತುತ್ತು ಹಾಕಬೇಕು. ನೀನು ಬಟರ್ ಚೀಸ್ ಬಿಡ್ತಿಲ್ಲ ಕಣೋ, ನಿಂಗೆ ಇಷ್ಟನಾ? ಹಾಕಾದ್ಮೇಲೆ ಇವಾಗ ನಾವು ನೆಕ್ಸ್ಟ್ ಇದನ್ನ ಹಾಕಬೇಕು. ಸಾಸ್ ರೆಡಿ ಮಾಡ್ಕೊಂಡಿದ್ವಿ ಅಲ್ಲ ಅವಾಗಲೇ, ಅದನ್ನ. ನೆಕ್ಸ್ಟ್ ನಾವು ತರಕಾರಿಯನ್ನ ಮತ್ತೆ ಶುರು ಮಾಡಬೇಕು. ಯಾವ ತರಕಾರಿ ಇದು? ಇದು ಏನ್ ಮಾಡೋಣ ಗೊತ್ತಾ ಅದಮ್ಯ? ಇದು ಸರ್ಕಲ್ ಶೇಪ್ ಚಿಕ್ಕದಾಗಿ ಮಾಡಿದ್ಯಲ್ವಾ, ಸ್ವಲ್ಪ ತರಕಾರಿ ಹಾಕೊಡೋಣ ಅಲ್ವಾ, ಹೊರಗಡೆ ಬಂದ್ಬಿಡ್ತಿಲ್ಲ ಅಂದ್ರೆ. ಸಾಕಲ್ವಾ? ಓಕೆ, ಸ್ವಲ್ಪನೇ ಒಂದು ಸೌತೆಕಾಯಿ ಸಾಕಲ್ವಾ? ಓಕೆ, ಗುಡ್. ಕಮ್ಮಿ ತಗೊಳ್ಳೋಣ. ಒಂದೊಂದೇ ಸಾಕು. ಗುಡ್. ನಿನಗೆ ಅಮ್ಮ ಮಾಡೋ ಅಡುಗೆನಲ್ಲಿ ನಿನ್ನ ಫೇವ್ರೇಟ್ ಯಾವುದು? ನನ್ನ ಫೇವ್ರೇಟು ಜಾಮೂನ್. ನೀನು ಕಲ್ತ್ಬಿಟ್ಟಿದ್ಯಲ್ಲ ಜಾಮೂನ್ನ, ಹೇಳ್ದೆ ಅಲ್ಲ. ಅಪ್ಪ ಅಡುಗೆ ಮಾಡ್ತಾರಾ ಮನೇಲಿ? ಹೌದು. ಅಪ್ಪನೂ ಮಾಡ್ತಾರಾ? ಅಪ್ಪ ಮಾಡೋದು ಹೇಳ್ದೆ ಅಪ್ಪನಿಂದನೇ ಓ ಕರೆಕ್ಟ್ ಅಲ್ಲ ನೋಡಿ, ಮರ್ತ್ಬಿಟ್ಟೆ ಕಣೋ. ಅಪ್ಪನಿಂದನೇ ಬಾತ್ ಕಲ್ತ್ಕೊಂಡಿದ್ದು. ಅಪ್ಪ ಮಾಡೋ ಯಾವ ಫುಡ್ ನಿಂಗೆ ತುಂಬ ಇಷ್ಟ ಆಗುತ್ತೆ? ಅಪ್ಪ ಮಾಡೋ ಉಪ್ಪಿಟ್ಟು. ಈ ಕಾಲದ ಮಕ್ಕಳು ಉಪ್ಪಿಟ್ಟೇ ತಿನ್ನಲ್ಲ, ನೀನು ಉಪ್ಪಿಟ್ಟು ಇಷ್ಟಪಡ್ತಿದ್ಯ. ಈಗೇನು ಗೊತ್ತಾ ಅದಮ್ಯ, ನೀನು ತುಂಬ ಹೈಪರ್ ಆ್ಯಕ್ಟಿವ್ ಇದೆಯಾ, ಸೂಪರಾಗಿ ಆಯಿತಾ? ಸೊ ಮನೇಲಿ ಜಾಸ್ತಿ ತುಂಬ ಹೈಪರ್ ಆದಾಗ ಅಮ್ಮ ಜಾಸ್ತಿ ಸ್ಕೋಲ್ಡ್ ಮಾಡ್ತಾರಾ, ಅಪ್ಪ ಜಾಸ್ತಿ ಬೈತಾರಾ, ರೆಸ್ಟ್ರಿಕ್ಟ್ ಮಾಡ್ತಾರೆ? ಯಾರು? ಇಬ್ರು ಬೈಯಲ್ಲ ಅಷ್ಟೊಂದು ನೋಡಿದ್ರೆ. ಓ, ಇಬ್ರು ಬೈಯಲ್ಲ. ಓಕೆ, ನಿನ್ಗೇನು ಮಾಡೋದಕ್ಕೂ ಒಳ್ಳೇದಿದ್ರೆ ಹೆಲ್ಪ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಸೊ ನಾನು ಇಬ್ಬರಲ್ಲಿ ಯಾರು ಇಷ್ಟ ಅಂತ ಕೇಳಲ್ಲ, ಇಬ್ರು ಇಷ್ಟ. ಇವಾಗ ಇದು ರೆಡಿ ಆಯ್ತು. ಓಕೆ, ಸೊ ಇದು ರೆಡಿ ಆಯಿತು ಎರಡೂ. ಸೊ ಇದು ನಿನಗೆ ಫಸ್ಟ್ ಮಾಡಿದ್ದು ನನಗೆ. ಓಕೆ, ಬೇಯಿಸ್ಬಿಟ್ಟು ರೆಡಿ ಮಾಡೋಣ. ಓಕೆ, ಅವ್ನ ಫೇವ್ರೇಟ್ ಅವ್ನು ಇಟ್ಕೊಳ್ಳಿ ಸರ್, ರೊಟ್ಟಿದ್ ನೀವು ತಗೋಬಿಡಿ. ಅದಮ್ಯ ಮೇಲೆ ಕೂತ್ಕೋತೀಯಾ? ಬಾಯ್ಲಿ. ಸ್ಟೌವಿಂದ ಮಕ್ಕಳು ದೂರ ಇರಬೇಕು. ಸ್ಟವ್ ಹಚ್ಚೋಣ. ಇವಾಗ ಕಾವಲಿ ಇಡೋಣ. ಕಾವಲಿಲಿ ಏನು ಇಡ್ತಾ ಇದೀವಿ ಇವಾಗ? ರೊಟ್ಟಿ. ವೆರಿ ಗುಡ್.
5 ನಿಮಿಷ ಬೇಯಕ್ಕೆ ಬಿಡಬೇಕು. ಎಸ್, 5 ನಿಮಿಷ ಬೇಯ್ದಾದ್ಮೇಲೆ ನೋಡೋಣ ಬೆಂದಿದೆಯಾ ಅಂತ. ಇನ್ನೊಂದು 1 ನಿಮಿಷ ಬೇಕು ಬೇಯಕ್ಕೆ. ಇವಾಗ ಬೆಂದಿರುತ್ತೆ ನೋಡೋಣ. ಇನ್ನೂ ಸ್ವಲ್ಪ ಬೇಯಬೇಕಿದೆ. ಇಷ್ಟಲ್ಲೇ ನಾವು ಬ್ರೆಡ್ ಪಿಜ್ಜಾನು ಮಾಡ್ಕೊಂಡ್ಬಿಡೋಣ. ಸೂಪರ್ ಕಣ ನೀನು. ಕಾವಲಿ ತಗೊಳ್ಳ? ಎಸ್. ಇವಾಗ ಫಸ್ಟ್ ಬೆಂಕಿ ಹಚ್ಚಿಬಿಡು. ಓಕೆ. ಆಮೇಲೆ ಕಾವಲಿ ಇಡಬೇಕು. ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ನಿಮಿಷ ಬಿಡಬೇಕು. ಎಸ್, ಥ್ಯಾಂಕ್ ಯು. 2 ನಾನೇ ಕೊಟ್ಬಿಡ್ತೀನಿ, ನೀನು ಇಟ್ಟು. ಓಕೆ, 1 ನಿಮಿಷ. ಅದಾಗಲ್ಲ ಅಂತ. ಇಷ್ಟೊಂದು ತರಕಾರಿ ಫೀಲಿಂಗ್ ಇದೆ ಕಂದ. ಎಸ್. ನಾವು ಬೇಕು ಅಂದ್ರೆ ಬಟರು ಮತ್ತೆ ತುಪ್ಪ ತುಪ್ಪನೂ ಎರಡು ಹಾಕ್ಬೋದು. ಹಾಕ್ಕೊಳ್ಬೋದು. ಮಕ್ಳಿಗೆ ಕೊಡೋದ್ರಿಂದ ತುಪ್ಪನೂ ಹಾಕ್ಬೋದು, ಬಟರು ಹಾಕ್ಬೋದು. ಇವಾಗ ಚಿಟ್ಕೆ ಹೊಡೆಯೋಣ. ಚಿಟಿಕೆ ಹೊಡಿಯೋಕ್ಕೂ ಮೊದಲು ಇದು ಬೆಂದಿದೆ ನೋಡ್ಕೊಂಡ್ಬಿಡ್ಬೇಕು. ರೊಟ್ಟಿ ಬೆಂದಿದೆಯಾ ನೋಡ್ಕೊಬಿಡೋಣ. ರೊಟ್ಟಿ ಬೆಂದಿದೆ ಅದನ್ನ ಇದನ್ನು ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಇದನ್ನು ನೋಡೋಣ. ಹಾ, ಇದನ್ನ ಉಲ್ಟಾ ಮಾಡೋದು. ಇವಾಗ ಅದನ್ನ ಉಲ್ಟಾ ಮಾಡೋಣ. ಅಪ್ಪ, ಇದು ಬೇಯ್ದಿದೆ ಅನ್ಸುತ್ತೆ. ಇವಾಗ ಸರ್ವ್ ಮಾಡಕ್ಕೆ ಪ್ಲೇಟ್ ಕೊಟ್ರಾ? ಥ್ಯಾಂಕ್ ಯು. ಹೆಂಗಿದೆ ಅದಮ್ಯ ನೋಡೋದಕ್ಕೆ? ಚೆನ್ನಾಗಿದೆ. ಅದನ್ನೆಲ್ಲ ಪಕ್ಕದಲ್ಲಿ ಇಡಿ. ಇವಾಗ ಬ್ರೆಡ್ ಪಿಜ್ಜಾ ಅದು ಬೆಂತ ನೋಡು. ಇವಾಗ ಇದಕ್ಕೆ ನೋಡಿ. ಇದಕ್ಕೂ ಪ್ಲೇಟ್ ರೆಡಿ ಮಾಡ್ಬಿಟ್ಟಿದ್ದೀರಾ? ಹೌದು. ಇದು ಆಗಲ್ಲ ಅನ್ಸುತ್ತೆ. ಅಪ್ಪ, ಇವಾಗ ಇದನ್ನ ಆಂಕರ್ ಹಾಕೊಂಡು ಟೇಸ್ಟ್ ಮಾಡಕ್ ಕೊಡಕ್ಕೆ ಕೊಡೋಣ. ಕೆಳಗಿಲ್ದೆ ಬ್ರೆಡ್ ನೀವು ತಗೊಳ್ಳಿ, ನಾನು ರೊಟ್ಟಿ ನಾನು ತಗೊಳ್ತೀನಿ. ನಂದು ಬ್ರೆಡ್ ಪಿಜ್ಜಾನು ರೆಡಿ, ಅಪ್ಪಂದು ಮಸಾಲೆ ಎಣ್ಣೆ ರೊಟ್ಟಿನೂ ರೆಡಿ. ಇವಾಗ ಅವಾಗಿಂದ ಕಾಯ್ತಿದ್ರಲ್ಲ, ಟೇಸ್ಟ್ ಮಾಡಕ್ ಕೊಡೋಣ. ನಾನು ರೌಂಡ್ ಶೇಪ್ದೇ ಬೇಕು ಅಂತ ಹಠ ಮಾಡ್ತಿದ್ದೆ ತಾನೇ? ಓಕೆ ವೀಕ್ಷಕರೇ, ಇದು ನಮ್ಮ ಅದಮ್ಯ ಮತ್ತು ಅವರ ತಂದೆ ಅಜಿತ್ ಅವರು ಮಾಡಿರುವಂಥ ಮಸಾಲೆ ಎಣ್ಣೆ ರೊಟ್ಟಿ ಜೊತೆಗೆ ಅವನು ಅಂದ್ಕೊಂಡಿದ್ದಾನೆ ಪಿಜ್ಜಾ ಅಂತ. ಅವ್ನು ನೋಡೋಕ್ಕಿದ್ದು ಸ್ಯಾಂಡ್ವಿಚ್ ಅನ್ನಿಸ್ತಾ ಇದೆ, ಬಟ್ ನಾವೆಲ್ಲ ಪಿಜ್ಜಾ ಅಂದ್ಕೊಂಡಿದ್ದೀನಿ ನಾನು. ಓಕೆ, ವೀಟ್ ಪಿಜ್ಜಾ ಇವೆರಡನ್ನು ಟೇಸ್ಟ್ ಮಾಡುವಂಥ ಸಮಯ. ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ರೀಕ್ಯಾಪನ್ನು ನೋಡ್ಕೊಂಡು ಬರೋಣ. ಮಸಾಲೆ ಎಣ್ಣೆ ರೊಟ್ಟಿ. ಮಸಾಲೆ ಎಣ್ಣೆ ರೊಟ್ಟಿ ಮಾಡುವ ವಿಧಾನ: ಒಂದು ಪಾತ್ರೆಗೆ 1 ಬಟ್ಟಲು ಅಕ್ಕಿ ಹಿಟ್ಟು, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಬಟ್ಟಲು, ತುರಿದ ನವಿಲುಕೋಸು ಅರ್ಧ ಬಟ್ಟಲು, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ ಅರ್ಧ ಬಟ್ಟಲು, ತುರಿದ ಬೀಟ್ರೂಟ್ ಅರ್ಧ ಬಟ್ಟಲು, ತುರಿದ ಕ್ಯಾರೆಟ್ ಅರ್ಧ ಬಟ್ಟಲು, ಹೆಚ್ಚಿದ ಹುರುಳಿಕಾಯಿ ಅರ್ಧ ಬಟ್ಟಲು, ಕರಿಬೇವು ಸ್ವಲ್ಪ, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ 1 ಚಮಚ ಇಷ್ಟನ್ನು ಹಾಕಿ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿ ರೊಟ್ಟಿ ತಟ್ಟುವ ಹದಕ್ಕೆ ಕಲಸಿ. ಈಗ ಕಾವಲಿ ಮೇಲೆ ಎಣ್ಣೆ ಸವರಿ ಕಲಸಿಟ್ಟುಕೊಂಡ ಹಿಟ್ಟಿನಿಂದ 1 ಮುಷ್ಟಿಯಷ್ಟು ಹಿಟ್ಟು ತೆಗೆದುಕೊಂಡು ತೆಳುವಾಗಿ ತಟ್ಟಿ. ನಂತರ ಬೆರಳಿನಿಂದ ರೊಟ್ಟಿಯ ಮಧ್ಯಭಾಗದಲ್ಲಿ 4-5 ರಂಧ್ರ ಮಾಡಿ ಅದರೊಳಗೆ ಎಣ್ಣೆ ಹಾಕಿ ಬೇಯಲು ಬಿಡಿ. ಹೀಗೆ ಎರಡೂ ಬದಿ ಮಧ್ಯಮ ಉರಿಯಲ್ಲಿ ರೊಟ್ಟಿಯನ್ನು ಚೆನ್ನಾಗಿ ಬೇಯಿಸಿದರೆ ಮಸಾಲೆ ಎಣ್ಣೆ ರೊಟ್ಟಿ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಬ್ರೆಡ್ ಪಿಜ್ಜಾ. ಬ್ರೆಡ್ ಪಿಜ್ಜಾ ಮಾಡುವ ವಿಧಾನ: ಮೊದಲಿಗೆ 2 ಚಮಚ ಟೊಮೆಟೊ ಕೆಚಪ್, 1 ಚಮಚ ಮಯೋನೀಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಬೆಣ್ಣೆ ಸವರಿ ರೋಸ್ಟ್ ಮಾಡಿಕೊಂಡ 2 ಬ್ರೆಡ್ ಸ್ಲೈಸ್ ಅನ್ನು ತೆಗೆದುಕೊಳ್ಳಿ. ಇದಕ್ಕೆ ಈಗಾಗಲೇ ಸಿದ್ಧವಿರುವ ಮಯೋನೀಸ್ ಮತ್ತು ಟೊಮೆಟೊ ಕೆಚಪ್ ಮಿಶ್ರಣವನ್ನು ಸವರಿ ನಂತರ ಇದರ ಮೇಲೆ ಚೀಸ್ ತುರಿದು ಹಾಕಿ. ಮೇಲೆ ಒರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಉದುರಿಸಿ. ಈಗ ಕಾರ್ನ್, ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಬಿಲ್ಲೆಗಳನ್ನು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಉದುರಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತಷ್ಟು ಚೀಸ್ ತುರಿದು ಹಾಕಿ. ಈಗ ಮತ್ತೊಂದು ಬ್ರೆಡ್ ಸ್ಲೈಸ್ ಇಂದ ಮುಚ್ಚಿ ಬಿಸಿ ಮಾಡಿದ ಕಾವಲಿ ಮೇಲೆ ಮಂದ ಉರಿಯಲ್ಲಿ 2 ಬದಿ ರೋಸ್ಟ್ ಮಾಡಿದರೆ ಬ್ರೆಡ್ ಪಿಜ್ಜಾ ಸಾಸ್ನೊಂದಿಗೆ ಸವಿಯಲು ಸಿದ್ಧ. ಒಂದು ಸಣ್ಣ ರೀಕ್ಯಾಪ್ ಅನ್ನ ನೋಡ್ಕೊಂಡು ಬಂದಿದ್ದಾಯ್ತು. ಈಗ ಅದಮ್ಯ ಮಾಡಿರುವಂಥ 2 ಅದ್ಭುತವಾದ ರೆಸಿಪಿಗಳನ್ನ ತಿಂದು ಹೇಗಿದೆ ಅಂತ ಹೇಳುವಂಥ ಸಮಯ. ಟೇಸ್ಟ್ ಮಾಡ್ಲಾ? ಇದು ಏನು ಚಟ್ನಿ ಅದಮ್ಯ? ಇದು ಈರುಳ್ಳಿ, ಟೊಮೆಟೊ ಮತ್ತೆ ಎಲ್ಲ ಬೇಳೆಗಳನ್ನ ಮಿಕ್ಸ್ ಮಾಡಿ ಮಾಡಿರೋ ಚಟ್ನಿ. ಎಲ್ಲ ಕಾಳು ಹಾಕಿರೋದ್ರಿಂದ ಮಕ್ಕಳಿಗೆ ಅಲ್ಲೂ ಕೂಡ ಪ್ರೋಟೀನ್ ಹೋಗುತ್ತೆ. ತಿನ್ಲಾ ಅದಮ್ಯ? ನಂಬಿಕೆ ಇಟ್ಟು ತಿನ್ಲಾ? ಓಕೆ.
ಕಲರ್ಫುಲ್ ಆಗಿದೆ. ಹಾಂ, ಏನು ಹೇಳ್ಬೋದು ನಾನು? ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಹೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಯಾಕಂದರೆ ಚಿಕ್ಕ ಹುಡುಗ ಪುಟ್ಟ ಹುಡುಗ ಅಡುಗೆ ಬಗ್ಗೆ ಇಷ್ಟು ಆಸಕ್ತಿ ತೊಗೊಂಡು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿದೆ ಕಣೋ. ನೀನು ಪುಟ್ಟದಾಗಿ ಇಲ್ಲಿ ಬಂದು ಅಡುಗೆ ಮಾಡಿದೆ ಅಂತ ಹೇಳ್ತಿಲ್ಲ, ತುಂಬ ಟೇಸ್ಟಿಯಾಗಿದೆ. ಬಟ್ ಇದು ನಾವಿಲ್ಲಿ ಬೀಟ್ರೋಟ್ ಯೂಸ್ ಮಾಡಿದ್ವಲ್ಲ, ತುಂಬ ಟೇಸ್ಟಿ ಬರ್ತಾ ಇದೆ, ಸ್ವೀಟ್ ಅನ್ನಿಸ್ತಾ ಇದೆ. ಸ್ಪೆಷಲ್ ಇದಂತೂ ಮಕ್ಳಿಗೆ ತುಂಬ ಇಷ್ಟವಾದಂಥ ಅಡುಗೆ. ತುಂಬ ಚೆನ್ನಾಗಿದೆ ಅದನ್ನ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ರೆಸಿಪಿ ಹೇಳ್ಕೊಟ್ಟೆ. ನೀವು ಟೇಸ್ಟ್ ಮಾಡು, ಅಪ್ಪನೂ ಟೇಸ್ಟ್ ಮಾಡಲಿ ಇದನ್ನು. ಓಕೆ, ಬ್ರೆಡ್ ಪಿಜ್ಜಾ ಟೇಸ್ಟ್ ಮಾಡಿ. ಬ್ರೆಡ್ ಪಿಜ್ಜಾ ಟೇಸ್ಟ್ ಇದನ್ನು ಈಗಲೇ ಟೇಸ್ಟ್ ಮಾಡ್ಬಿಡಲ್ಲ ನಾನು. ರೌಂಡ್ ಶೇಪು ತಗೊಳ್ಳ? ಹಾ. ಓಕೆ, ನನಗೆ ತಾನೇ ಇದು ಕೊಡ್ತೀನಿ. ನಿಮ್ಗೆ ಅಂತಾನೆ ಆವಾಗಲೇ ಮಾಡಿದ್ದೆ. ಕೆಲಸ ಮಾಡೋಣ, ಅಪ್ಪ ನೀವು ಟೇಸ್ಟ್ ಮಾಡಿಬಿಡಿ. ಹಾಂ, ಹೆಂಗಿದೆ ಹೇಳ್ಬೇಕು. ತಿನ್ಬಿಟ್ಟು ಹೇಳಿ, ಪರವಾಗಿಲ್ಲ. ಚೆನ್ನಾಗಿದೆ ಅಲ್ಲ, ಚಟ್ನಿನೂ ಅಂಥ ಸ್ಪೈಸಿ ಇಲ್ಲ. ಸೊ ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ತಿನ್ನಲ ಇವಾಗ ನಾನು ಪಿಜ್ಜಾ, ಐ ಆಮ್ ಈಟಿಂಗ್ ಪಿಜ್ಜಾ ತಿಂತಾ ಇದ್ದೀನಿ ನಾನು. ಓಕೆ, ತಿನ್ನೋಣ. ದಮ್ಯ ತುಂಬ ಕ್ರಿಸ್ಪಿಯಾಗಿದೆ. ಟೇಸ್ಟ್ ಜೊತೆಗೆ ಯಾಕೆ ತುಂಬ ನನಗೆ ರುಚಿಕರವಾಗಿ ಅನಿಸ್ತದೆ ಅಂದರೆ ನಿನ್ನ ಪ್ರೀತಿ ಇದೆಯಲ್ಲ, ನಿನ್ನ ಕಾಳಜಿ, ಪ್ರೀತಿ ಎಲ್ಲ ಸೇರಿ ಡಬಲ್ ಟೇಸ್ಟಿ ಅನ್ನಿಸ್ತಾ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ. ಹೀಗೆ ಅಡುಗೆ ಮಾಡೋದನ್ನ ಕಲ್ತ್ಕೊಂಡು ಹೋಗು, ನಿಮ್ಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಓಕೆನಾ? ನೀನು ಟೇಸ್ಟ್ ಮಾಡಿ ಬನ್ನಿ, ಟೇಸ್ಟ್ ಮಾಡಿ ಹೇಳಬೇಕು. ಸಾಸ್ ಬೇಕಿದೆಯಾ? ಟೋಸ್ಟು ಪ್ರಪೋರ್ಷನೇಟ್ ಆಗಿ ಮಾಡಿದ್ದಾನೆ ಅಜಿತ್, ಕರೆಕ್ಟಾಗಿ ಮಾಡಿದ್ದಾನೆ, ಚೆನ್ನಾಗಿ ಅನಿಸ್ತಾ ಇದೆ. ಹೇಳಿ ಹೇಗಿದೆ ಅಂತ. ಹೇಗಿದೆ ಅದಮ್ಯ? ಚೆನ್ನಾಗಿದೆ. ನೀನು ಮಾಡಿದೆ ಅಂತಲ್ಲ? ಇಲ್ಲ, ಆದರೂ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಅದಮ್ಯ. ಹಾಗೆ ಅಜಿತ್ ಅವರೇ, ನಮ್ಮ ಇವತ್ತಿನ ಸಂಚಿಕೆಗೆ ಬಂದು ನಿಮ್ಮ ಪುಟ್ಟ ಮಗುನ ಕರ್ಕೊಂಡು ಬಂದು ನಮ್ಮ ವೀಕ್ಷಕರಿಗೆ ಎರಡು ರುಚಿಕರವಾದಂಥ ಸರಳವಾಗಿ ಮಾಡಬಹುದಂಥ ಅಡುಗೆನ ತಿಳಿಸ್ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಅದಮ್ಯ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ನಮಗೂ ನಂಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು ಈ ಎಪಿಸೋಡ್. ಥ್ಯಾಂಕ್ ಯು, ನಮಗೂ ಕೂಡ ತುಂಬ ಖುಷಿ ಆಯಿತು. ಧನ್ಯವಾದಗಳು. ನೋಡಿದ್ರಿ ಅಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆ ಎಷ್ಟು ವಿಶೇಷವಾಗಿತ್ತು ಅಂತ. ಅದಮ್ಯ ಕೇವಲ ನಮಗೆ ರೆಸಿಪೀಸ್ನ ಮಾತ್ರ ತಿಳಿಸ್ಕೊಡ್ಲಿಲ್ಲ, ಅದರ ಮೂಲಕ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾನೆ. ಈಗಿನ ಮಕ್ಕಳು ಹೇಗೆ ಮೊಬೈಲ್ಗೆ ತುಂಬ ಅಡಿಕ್ಷನ್ನ ಬೆಳೆಸ್ಕೊಂಡಿರ್ತಾರೆ, ಅದರಿಂದ ಹೊರಗೆ ಬರಬೇಕು ಅಂತ ಅಂದರೆ ಹೇಗೆ ಕ್ರಿಯೇಟಿವ್ ಆಗಿರಬೇಕು ಅಡುಗೆ ಕಲ್ತ್ಕೊಳ್ಳೋದ್ರ ಮೂಲಕ ಅಂತ ತಿಳಿಸ್ಕೊಟ್ಟಿದ್ದಾನೆ. ಹಾಗಾಗಿ ನಮ್ಮ ಇವತ್ತಿನ ಸಂಚಿಕೆ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪೀಸ್ನೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ